ಪ್ರಶ್ನೆ ನಂಬರ್ 42. ಒಂದು ನವೋದಯ ಪ್ರವೇಶ ಪರೀಕ್ಷೆ 2020 ಪ್ರಶ್ನೆ ನಂಬರ್ 2. ಒಂದು ಹಿಂದಿನ ಹಕ್ಕಿಗಳಲ್ಲಿ 4ನೇ ಒಂದು ಭಾಗ ನದಿಯ ದಂಡೆಯಲ್ಲಿವೆ ಮತ್ತು ಆ ಹಿಂಡಿನ 5ನೇ ಒಂದು ಭಾಗ ಅವುಗಳ ಗೂಡಿನಲ್ಲಿವೆ. ಉಳಿದ 22 ಪಕ್ಷಿಗಳು ಆಹಾರ ಹುಡುಕಿಕೊಂಡು ಅಲೆದಾಡುತ್ತಿವೆ. ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು? ಈಗ ನೀವೇನ್ ಮಾಡಬೇಕು, ಈ ಆಹಾರವನ್ನು ಹುಡುಕಲಿಕ್ಕೆ ಹೋದಂತ ಪಕ್ಷಿಗಳ ಸಂಖ್ಯೆಯನ್ನ ನೀವು ತಕೊಂಡ್ರಿ ಅಂತಂದ್ರೆ ಆ ಉಳಿದ ಪಕ್ಷಿಗಳು ನಿಮಗೆ ಸಿಕ್ಕು ಅಂತಂದ್ರೆ ಒಟ್ಟು ಪಕ್ಷಿಗಳ ಸಂಖ್ಯೆ ಸಿಗ್ತದೆ. ಹೆಂಗಂದ್ರೆ ಪಕ್ಷಿಗಳ ಸಂಖ್ಯೆ 1 ಆಗಿರಲಿ. ಯಾಕೆ ಭಿನ್ನ ರಾಶಿ ಒಳಗದ ಏನದ ಒಂದು ಪಕ್ಷಿಗಳ ಸಂಖ್ಯೆ ಎಷ್ಟು 1 ಆಗಿರಲಿ. ಇನ್ನ ಆಹಾರ ಹುಡುಕಲಿಕ್ಕೆ ಹೋದಂತ ಪಕ್ಷಿಗಳ ಸಂಖ್ಯೆ ತಕೋಬೇಕೀಗ ನೀವು. ಅಂದ್ರೆ ಆಹಾರ ಹುಡುಕಲು ಹೋದಂತ ಪಕ್ಷಿಗಳು ಆಹಾರಕ್ಕಾಗಿ ಆಹಾರ ಹುಡುಕಲು ಹೋದ ಪಕ್ಷಿಗಳ ಸಂಖ್ಯೆ ಬರೋಬ್ಬರಿ ಆಹಾರ ಹುಡುಕ್ಲಿಕ್ಕೆ ಹೋದ ಪಕ್ಷಿಗಳ ಸಂಖ್ಯೆ ಮೊದಲು ತಕ್ಕೋಬೇಕು ನೀವು. ನೋಡ್ರಿ, ನೀವು ಪಕ್ಷಿಗಳ ಸಂಖ್ಯೆ ಎಷ್ಟು ತಿಳ್ಕೊಂಡ್ರಿ? 1ನೇ ಒಂದು ಅಂತ ತಿಳ್ಕೊಂಡಿರಿ. ಅವಾಗ ಏನ್ ಮಾಡ್ಬೇಕು? ಮೈನಸ್ ನದಿಯ ದಂಡೆಯ ಮೇಲಿದ್ದ ಪಕ್ಷಿಗಳ ಸಂಖ್ಯೆ ಪ್ಲಸ್ ಗೂಡಿನಲ್ಲಿದ್ದ ಪಕ್ಷಿಗಳ ಸಂಖ್ಯೆಯನ್ನು ಕೂಡಿಸಿ ಕಳೆದ್ರಿ ಅಂತಂದ್ರ ಆಹಾರ ಹುಡುಕಲು ಹೋದ ಪಕ್ಷಿಗಳ ಭಿನ್ನಾಂಶ ಬರ್ತಾವ. ಈಗ ನೋಡ್ರಿ, ಲಾಸ ಎಷ್ಟಾಗ್ತದ ನೋಡ್ರಿ. ಲಾಸ ಎಷ್ಟಾಯ್ತು? 20 ಆಯ್ತು. 20 ಲಾಸ ಆಗ್ಯದ ನೋಡ್ರಿ ಇಲ್ಲಿ. ಈಗ ಲಾಸ 20 ಆಗ್ಯದ ಅಂದ್ರೆ 20ಕ್ಕೆ ಈ 1ರಲ್ಲೇ ಇದು ಮಾಡ್ರಿ, ಭಾಗಿಸ್ರಿ. 1 20 4 5 5 4 ಬರೋಬ್ಬರಿ 21 20 ಮೈನಸ್ ದುಂಡು ಕೌಸ್ 5 1 5. ಎಲ್ಲಿ ಹೋಗ್ಯಾವು? ನದಿ ದಂಡೆ ಮೇಲಿದ್ದಂಥ ಪಕ್ಷಿಗಳು ಇವು. 4 1 4 ಎಲ್ಲಿದ್ದದ್ದು? ಗೂಡಿನಾಗಿದ್ದದ್ದು ಪಕ್ಷಿಗಳ ಸಂಖ್ಯೆ ಇದು. ಅವೆಲ್ಲ ಕೂಡಿಸಿ ಕಳೆದ್ರೆ ಎಷ್ಟು ಬರ್ತಾವಂದ್ರೆ 20 - 9 ಡಿವೈಡೆಡ್ ಬೈ 20. ಈ 20ರ 9 ಆದ್ರೆ ಏನಾಯ್ತು? 11 20 ಏನು? ಈ ಪಕ್ಷಿಗಳು ಆಹಾರ ಹುಡುಕಲು ಹೋಗ್ಯ. ಉಳಿದ ಪಕ್ಷಿಗಳು ಆಹಾರ ಹುಡುಕಲಿಕ್ಕೆ ಹೋದವು. 11 20 ಉಳಿದ ಪಕ್ಷಿಗಳು ಆಹಾರ ಹುಡುಕಲಿಕ್ಕೆ ಹೋಗ್ಯಾವ. ಪಕ್ಷಿಗಳು ಆಹಾರ ಹುಡುಕಲು ಹೋದಾಗ ಪಕ್ಷಿಗಳ ಸಂಖ್ಯೆ ಎಷ್ಟು? 1 ಪಕ್ಷಿಗಳ ಸಂಖ್ಯೆ ಭಿನ್ನರಾಶಿದೆ. 1 ಪಕ್ಷಿಗಳ ಸಂಖ್ಯೆ ಎಷ್ಟು ಹೋಗ್ಯಾವ ಆಹಾರ ಹುಡುಕಲಿಕ್ಕೆ? ಉಳಿದ ಪಕ್ಷಿಗಳು 22 ಹೋಗ್ಯಾವ. 22 ಉಳಿದ ಪಕ್ಷಿಗಳು ಆಹಾರ ಹುಡುಕಲು ಹೋದಾಗ ಒಟ್ಟು ಪಕ್ಷಿಗಳ ಸಂಖ್ಯೆ ಸಿಗ್ತದೆ. 22 ಗುಂಡ್ಲೆ 1 ಮ್ಯಾಲ 20 ತಳಗ 11. ನೋಡ್ರಿ, 11 1 11 2 22 ಏನು? 40 ಪಕ್ಷಿಗಳದು. ಏನ್ ಹೇಳ್ತಾನವ? ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಗೂಡಿನಲ್ಲಿದ್ದ ಪಕ್ಷಿಗಳ ಸಂಖ್ಯೆ ಗೂಡಿನಲ್ಲಿದ್ದ ಪಕ್ಷಿಗಳ ಸಂಖ್ಯೆ ಬರೋಬ್ಬರಿ ಒಟ್ಟು ಪಕ್ಷಿಗಳ ಸಂಖ್ಯೆಯ 1/5. ನೋಡ್ರಿ, ಏನವಯು? ಗೂಡಿನಲ್ಲಿದ್ದ ಪಕ್ಷಿಗಳ ಸಂಖ್ಯೆ ಬರೋಬ್ಬರಿ ಏನು? ಒಟ್ಟು ಪಕ್ಷಿಗಳ ಸಂಖ್ಯೆಯ
1/5 40 ಗುಂಡ್ಲೆ 1/5 ನೋಡ್ರಿ 5 ಒಂದಲೆ 5 ಇಂಟ್ಲೆ ಬರೋಬ್ಬರಿ 8 ಪಕ್ಷಿಗಳು ಗೂಡಿನೊಳಗೆ ಅವ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸರ್ ಆನ್ಸರ್. ಗೂಡಿನಲ್ಲಿದ್ದ ಪಕ್ಷಿಗಳೆಷ್ಟು? 8 ಪಕ್ಷಿಗಳು. ಉತ್ತರ ಸಂಖ್ಯೆ ಯಾವ್ದು ನೋಡ್ರಿ? ಡಿ. ಉತ್ತರ ಸಂಖ್ಯೆ ಡಿ. ಡಿಗೆ ನೀವು ರೈಟ್ ಹಾಕ. ನೀವು ಯಾವುದೇ ಒಂದು ಲೆಕ್ಕ ನೀವು ಮಾಡ್ಬೇಕಾತ ಭಿನ್ನ ರಾಶಿ ಬಂತು ಅಂತಂದ್ರೆ ಏನ್ ತಿಳ್ಕೋಬೇಕು? ಪಕ್ಷಿಗಳ ಸಂಖ್ಯೆ 1, ಜನಸಂಖ್ಯೆ 1, ಹುಡುಗರ ಸಂಖ್ಯೆ 1 ಎಲ್ಲ ನೀವು ತಿಳ್ಕೊಳ್ಳೋದೆಲ್ಲ ಏನು ಭಿನ್ನ ರಾಶಿ ಒಳಗಂತ 1 ಅಂತ ತಿಳ್ಕೊಂಡ್ಬಿಡ್ಬೇಕು. ಈಗ ನಾ ಇನ್ನೊಂದ್ಸಲ ತಿಳ್ಕೊ. ಪಕ್ಷಿಗಳ ಸಂಖ್ಯೆ 1 ಆಗಿರಲಿ. ಆಹಾರ ಹುಡುಕಲು ಹೋದ ಪಕ್ಷಿಗಳ ಸಂಖ್ಯೆ, ಒಟ್ಟು ಪಕ್ಷಿಗಳ ಸಂಖ್ಯೆ ಎಷ್ಟು ತಿಳ್ಕೊಂಡ್ರಿ? 1 ತಿಳ್ಕೊಂಡ್ರಿ. ಮೈನಸ್ ನದಿಯ ದಂಡೆ ಮೇಲಿದ್ದ ಪಕ್ಷಿಗಳ ಭಾಗ ಪ್ಲಸ್ ಗೂಡಿನಲ್ಲಿದ್ದ ಪಕ್ಷಿಗಳ ಭಾಗ ಪ್ಲಸ್ ಎಷ್ಟು ಬಂತು? 20 ಬಂತು. 1 20 4 5 5 4 20 ಮೈನಸ್ 5 ಪ್ಲಸ್ 4 5 ನದಿ ದಂಡೆ ಆಗಿದ್ದದ್ದು, 4 ಗೂಡಿನಾಗಿದ್ದದ್ದು ಡಿವೈಡೆಡ್ ಬೈ 20 20 ಮೈನಸ್ 9 ಬರೋಬ್ಬರಿ 11 20 ಪಕ್ಷಿಗಳು ಆಹಾರ ಹುಡುಕಲಿಕ್ಕೆ ಹೋಗ್ಯಾವ. ಉಳಿದದ್ದು ಎಲ್ಲ ಆಹಾರ ಹುಡುಕಾಡ್ಲಿಕ್ಕೆ ಹೋಗ್ಯಾವ. ಆ ಉಳಿದದ ಭಾಗ ಎಷ್ಟದ? 11 20 11 20 ಉಳಿದ ಪಕ್ಷಿಗಳು ಆಹಾರ ಹುಡುಕಲು ಹೋದಾಗ 1 ಪಕ್ಷಿಗಳ ಸಂಖ್ಯೆ, 22 ಆಹಾರವನ್ನು ಹುಡುಕಲು ಹೋದಾಗ ಒಟ್ಟು ಪಕ್ಷಿಗಳ ಸಂಖ್ಯೆ ಎಷ್ಟು? 11 1 11 2 22 40 ಪಕ್ಷಿಗಳು. ಗೂಡಿನಲ್ಲಿದ್ದ ಪಕ್ಷಿಗಳ ಸಂಖ್ಯೆ ಬರೋಬ್ಬರಿ ಏನ್ ಹೇಳೋಣ? ಒಟ್ಟು ಪಕ್ಷಿಗಳ ಸಂಖ್ಯೆಯ 1/5 ಅಂದ್ರೆ 40 1/5 5 1 5 8 ಈಕ್ವಲ್ ಟು 8 ಪಕ್ಷಿಗಳು ಗೂಡಿನೊಳಗವ. ಉತ್ತರ ಸಂಖ್ಯೆ ಡಿ. ಸರಿಯಾಗಿ ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ಒಂದ್ ಸ್ವಲ್ಪ ಅಕ್ಷರಗಳು ಬರೆಯಲ್ಲೇ ಏನಾರ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಲೆಕ್ಕ ತಪ್ಪಂತ ತಿಳ್ಕೊಬೇಡ್ರಿ. ಉತ್ತರ ಕರೆಕ್ಟ್ ಬಂದದ. ನಾ ಅಕ್ಷರಗಳ ಬರೆಯಲ್ಲಿ ಲೋಪದೋಷ ಆಗಿದ್ದರೆ ತಿಳ್ಕೊಳ್ರಿ. ಯಾಕಂದ್ರೆ ಇಂಥ ದೊಡ್ಡ ಲೆಕ್ಕಗಳನ್ನು ತಿಳಿಸಿ ಹೇಳೋದೇ ಒಂದು ದೊಡ್ಡ ಕಠಿಣ. ಅಂತಂದ್ರೆ ಗಣಿತ ಬಿಡಿಸೋದಂದ್ರೆ ಡಿಟೇಲ್ ಆಗಿ ನಿಮಗೆ ಅನುಭವ ಆಗಲಿ ಅಂತ ತಿಳ್ಕೊಂಡು ನಾನು ಡಿಟೇಲ್ ಆಗಿ ಚೆನ್ನಾಗಿ ತಿಳಿಸುತ್ತ ಗಣಿತಗಳನ್ನು ಹೇಳ್ತೀನಿ. ನೀವು ಎಷ್ಟು ಫಾಸ್ಟ್ ಆಗ್ತೀರಿ ಅಷ್ಟು ಬಾಯಿಲೆ ಉತ್ತರ ಇಡ್ತೀರಿ. ಥ್ಯಾಂಕ್ ಯು ಬಾಯ್. ಚೆನ್ನಾಗಿ ಬರ್ಕೊಂಡು ನವೋದಯ ಪ್ರವೇಶ ಪರೀಕ್ಷೆ 20 42ನೇ ಲೆಕ್ಕ ಅಂದ್ರೆ 2ನೇ ಲೆಕ್ಕ ವಿಡಿಯೋ ನಂಬರ್ 2 ಚೆನ್ನಾಗಿ ಬಿಡಿಸ್ಕೊಡ್ರಿ.